ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಬಹಳ ವಿಶೇಷವಾಗಿರುವಂತಹ ಈಸಿಯಾಗಿರುವಂಥ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ. ಅದ್ರಾಗೂ ಎಸ್ಪೆಷಲಿ ಬ್ಯಾಚುಲರ್ಸ್ ಇದ್ರಿ ಅಂತಂದ್ರೆ ನಿಮಗೆ ಹೇಳಿ ಮಾಡಿಸಿದ ರೆಸಿಪಿ ರೀ. ಅತಿ ಕಡಿಮೆ ಸಮಯದಾಗ ಒಂದು ಮಸ್ತ್ ಆಗಿರುವಂತಹ ಟೇಸ್ಟು ನಿಮಗೆ ಸಿಗ್ತೈತಿ ಮತ್ತು ಈಸಿಯಾಗಿರುವಂಥ ರೆಸಿಪಿನೂ ತಯಾರಾಗ್ತದೆ ರೀ. ಯಾರು ಬೇಕಾದ್ ಮಾಡ್ಬೋದು. ಹಾಗಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸವಿರುಚಿಯ ಸೊಬಗು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಾಜುಬ್ರು ಗಂಟೆನೂ ಬಾರಿಸಿಬಿಡ್ರಿ. ಮೊದಲಿಗೆ ಒಂದು ಸಿಂಪಲ್ ಆಗಿರುವಂತಹ ರೈಸನ್ನು ನೋಡೋಣ. ಜೀರಿಗೆ ಅನ್ನ ಅಥವಾ ಜೀರಾ ರೈಸ್. ಇದಕ್ಕೆ ನೀವು 1.5 ಕಪ್ಪಷ್ಟು ಅಕ್ಕಿಯನ್ನು ತೊಗೊಳ್ಬೇಕಾಗೈತೆ ರೀ. 1.5 ಕಪ್ ಅಕ್ಕಿ ಏನದಾವ್ರಲ್ಲ, ಇವು ನೀವು ಬೇಕಂದ್ರೆ ಬಾಸ್ಮತಿ ತೊಗೋಬೋದು ಅಥವಾ ಸಣ್ಣ ಅಕ್ಕಿ ಅಥವಾ ಜೀರಾ ರೈಸ್ ಏನಂತೀರಿ ನೋಡಿರಿ, ಅವುಗಳನ್ನ ತೊಗೊಂಡು ಒಂದು 2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ತೊಗೊಂಡು ನೀರು ಹಾಕಿ ನೆನೆಯಾಕ ಇಟ್ಬಿಡ್ರಿ. ಇನ್ನೊಂದು ಕಡೆ ಒಂದು ಅಂಡಿ ಅಥವಾ ಒಂದು ಪಾತ್ರೆದಾಗ ಸ್ವಲ್ಪ ತುಪ್ಪನ ಕಾಯಕ ಇಡ್ರಿ. ತುಪ್ಪಕ್ಕಾದ ನಂತರ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿರಿ, ಸ್ವಲ್ಪ ಜಾಸ್ತಿನೇ ಹಾಕಿರಿ. ಅದಾದ ನಂತರ ಏನು ಮಾಡಿರಿ ಅಂತಂದ್ರೆ ಇದ್ರೊಳಗೆ ನೆನೆಸಿದಂತಹ ಅಕ್ಕಿ ಏನಿದ್ದು ನೋಡಿರಿ, ಆ ಅಕ್ಕಿಯನ್ನು ತೊಗೊಂಬಂದು ಈ ತುಪ್ಪದಾಗನ ಹಾಕೋಣ. ಹಾಕಿ ಸ್ವಲ್ಪ ತುಪ್ಪದಾಗ ಈ ಅಕ್ಕಿಯನ್ನು ಫ್ರೈ ಮಾಡೋಣ. ಇದೊಂದು ಸಿಂಪಲ್ ಆಗಿರುವಂಥ ರೈಸ್ ರೀ, ಆದರೆ ಚಲೋ ಆಗ್ತೈತಿ. ಒಂದು ಸಲರೇ ನೀವು ಟ್ರೈ ಮಾಡಿ. ಅದಾದ ನಂತರ ಇದಕ್ಕೆ ನೀರನ್ನು ನಾವು ಸೇರಿಸಬೇಕು. ಅಕ್ಕಿ ನೆನೆದವ್ರಿ, ಒಂದು ಅರ್ಧ ತಾಸರೇ ನೆನೆದಾವ. ಅದಕ್ಕೆ ನಾವು 3 ಕಪ್ಪಷ್ಟು ನೀರನ್ನು ಹಾಕಾಕತ್ತೀವಿ. ಇಲ್ಲ ಅಂತಂದ್ರೆ ನೀವು 3.5 ಕಪ್ ಸಮೀಪಷ್ಟು ಹಾಕ್ಬೋದು ರೀ. ಈಗ ಅದು ಸ್ವಲ್ಪ ಹಿಂಗೆ ಕುದಿಯೋಕೆ ಬರತೈತಿ. ಉಪ್ಪನ್ನು ಹಾಕಿದ್ದೀವಿ. ಆಮೇಲೆ ಅದನ್ನು ಕಂಪ್ಲೀಟಾಗಿ ತಿರುಗಾಡಕತ್ತೀವಿ ರೀ. ನೋಡಿ ಈಗ ಅನ್ನ ರೆಡಿ ಆಗ್ಬೇಕು. ಅದಕ್ಕೆ ಮೇಲೆ ಏನರ ಮುಚ್ಚಿ ಆದ್ಮೇಲೆ ಸ್ವಲ್ಪ ಬಿಟ್ಟು ಆದ್ಮೇಲೆ ತೆಗೆದ್ರಿ ಅಂತಂದ್ರೆ ಅನ್ನ ಪರ್ಫೆಕ್ಟಾಗಿ ಕುಕ್ ಆಗ್ತೈತಿ. ಮಸ್ತಾಗಿರುವಂತಹ ಜೀರಾ ರೈಸ್ ನಿಮ್ಗೆ ತಯಾರಾಗಿ ಸಿಂಪಲ್, ಏನು ಭಾಳ ನಿಮಗೆ ಜಂಜಾಟ ಅನ್ಸಂಗಿಲ್ಲ. ಹಂಗೆ ರೆಸಿಪಿಯನ್ನು ತೋರ್ಸಾಕತ್ತೀವಿ ಅಷ್ಟೇ ರೀ. ಇಲ್ಲ ನೀವು ನಾರ್ಮಲಾಗಿ ಅನ್ನ ಮಾಡ್ತಂತಂದ್ರು ಅದು ನಮಗೆ ಓಕೆನಾ. ಅದ್ರ ಜೊತೆನೂ ಈ ಮೊಸರು ಮಸ್ತ್ ಅನಿಸ್ತೈತಿ ರೀ. ಅದಕ್ಕೆ 1 ಕಪ್ಪಷ್ಟು ಮೊಸರು ತೊಗೊಂಡು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಬೀಟ್ ಮಾಡಿರಿ, ಗರ ತಿರುಗಿಸಿ. ಅದಾದ ನಂತರ ಏನು ಮಾಡಿರಿ, ಇಲ್ಲಿ ನೀವು ಒಂದು ಕಲ್ಲೊಳಗೆ ಈ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿಯನ್ನು ನಾವು ಬಿಸಿ ನೀರಾಗಿ ನೆನೆಸಿ ತೊಗೊಂಡಿದ್ದೀವಿ ರೀ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ. ಅದಾದ ನಂತರ ಈಗ ಏನು ಮಾಡಿರಿ, ಅದನ್ನು ಪೂರ್ತಿಯಾಗಿ ಅರಿರಿ. ಚೆಂದಂಗೆ ಒಂದು ಈಟು ಉಪ್ಪು ಹಾಕಿ ಕುಟ್ಟಿರಿ. ಆದ್ಮೇಲೆ ಅರ್ಧ ಅದಕ್ಕೆ ಬೆಳ್ಳುಳ್ಳಿ ಹೆಸರುಗಳನ್ನ ನೀವು ಸೇರಿಸ್ಬೇಕಾಗತ್ತೆ ರೀ. ನೋಡಿ ಚೆಂದಂಗೆ ಒಂದು ಸ್ವಲ್ಪ ದಮ್ಮಂಗೆ ಈ ರೀತಿಯಾಗಿ ಕುಟ್ಕೊತ ಹೋದ್ರಿ ಅಂತಂದ್ರೆ ಬೆಳ್ಳುಳ್ಳಿ ಫ್ಲೇವರ್ನು ಆ ಒಂದು ಮೊಸರು ಜೊತೆ ಭಾಳ ಸಿಂಪಲ್ಲಾಗಿ ಅನಿಸ್ತೈತಿ ರೀ ಮತ್ತು ಭಾಳ ಮಸ್ತಾಗಿ ಅನಿಸ್ತೈತಿ. ಆಮೇಲೆ ನೀವು ಇದಕ್ಕಿಂತ ಮೊದಲು ರಗಡ್ ಮಜ್ಜಿಗೆಯಿಂದ ಮೊಸರಿಂದ ರೆಸಿಪಿಗಳನ್ನ ಮಾಡ್ತೈತ್ರಿ. ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ. ಟೇಸ್ಟ್ದಾಗೂ ಅಟ್ಟ ಭಾರಿ ಇರ್ತೈತಿ. ಟ್ರೈ ಮಾಡಿ. ಈಗ ಒಂದು ಪಾತ್ರೆದಾಗ ಸಣ್ಣ ಪಾತ್ರೆದಾಗ ಎಣ್ಣೆನ ಕಾಯ್ಕಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕಿದ ನಂತರ ನೀವು ಏನು ಮಾಡಿರಿ ಅಂತಂದ್ರೆ ಈಗ ಏನು ನೀವು ಕರೆಕ್ಟಾಗಿ ಕುಟ್ಟಿರಿ ನೋಡ್ರಿ, ಆ ಒಂದು ಖಾರ ಅನ್ನ ಮತ್ತು ಬೆಳ್ಳುಳ್ಳಿ ಸಮೇತ ಎರಡನ್ನೂ ತೊಗೊಂಬಂದಿದ್ರೆ ಹಾಕಿ ಒಂದೀಟು ಅರಿಶಿನ ಪುಡಿಯನ್ನು ಅದ್ರೊಳಗೆ ಸೇರಿಸ್ರಿ. ಮುಂದಕ್ಕೆ ಆ ಒಂದು ಈಟು ಎಣ್ಣೆ ಒಳಗೆ ಈ ಒಂದು ಖಾರನ ಚಂದಂಗೆ ನೀವೇನು ಮಾಡಬೇಕಾಕೈತಿ, ಫ್ರೈ ಮಾಡಬೇಕಾಕೈತಿ ರೀ. ಸಿಂಪಲ್ ಆಗೈತಿ ರೀ, ಮತ್ತೇನು ಭಾಳ ಜಂಜಾಟಿಲ್ಲ ರೆಸಿಪಿ. ನಿಮಗೆ ಏನ್ರಿ ಇಷ್ಟು ಮಾಡಿ ಕೆಳಗೆ ತೊಗೊಂಬಂದು ಅದನ್ನ ಒಂದಿಟ್ಟು ಆರಿಸಿದಾದ್ಮೇಲೆ ಅದೊಂದು ಈಟು ತಣ್ಣಗಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಕೊಟ್ಟು ಇದಕ್ಕೆ ನೀವು ಬೀಟ್ ಮಾಡಿದಂತಹ ಮೊಸರು ಏನಿತ್ತಿರಲ್ಲ ಆ ಮೊಸರನ್ನು ಹಾಕಿ ಮತ್ತೊಮ್ಮೆ ಅದನ್ನು ಕರೆಕ್ಟಾಗಿ ಈ ರೀತಿಯಾಗಿ ಮಿಕ್ಸ್ ಕೊಡ್ರಿ. ಸಿಂಪಲ್ ಗೊತ್ತಾತ್ರಲ್ಲ. ಅಕಸ್ಮಾತ್ ನಿಮ್ಗೆ ಉಪ್ಪನ್ನು ಹೆಚ್ಚು ಕಡಿಮೆ ಮಾಡೋದಿತ್ತು ಅಂತಂದ್ರೆ ನೀವು ಹಾಕ್ಬೋದು, ಸೇರಿಸ್ಬೋದು. ಬೇಕಂದ್ರೆ ನೀವು ಸಕ್ಕರೆ ಸೇರಿಸೋರಿದ್ದ ಸೇರಿಸ್ಬೋದು. ಇದೊಂದು ಸಿಂಪಲ್ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಮೊಸರು ಒಗ್ಗರಣೆ ಅಥವಾ ಏನ್ರಿ ಬೇರೆ ಹೆಸರಿಂದ ಕರಿತಿದ್ದ ಕರಿ ನಡಿತೈತಿ. ಮಸ್ತ್ ಆಕೈತಿ. ಟ್ರೈ ಮಾಡಿರಿ. ನಾರ್ಮಲ್ ಬಿಳಿ ಅನ್ನಕ್ಕೂ ಆಮೇಲೆ ಜೀರಾ ರೈಸಿಗೂ ಮಸ್ತಾಗಿ ಏನು ಯಾವುದೇ ರೀತಿಯ ತರಕಾರಿಗಳು ಇಲ್ದಾಗೂ ಒಂದು ಬೆಸ್ಟ್ ಆಗಿರುವಂತಹ ಆಪ್ಷನ್ ಸಹ ನಿಮಗೆ ಆಗ್ತೈತಿ. ಹಾಗಾದ್ರೆ ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಹಾಗೆ ಮೊಸರಿನಿಂದ ಮಾಡಿರುವಂತಹ ಅನೇಕ ರೆಸಿಪಿಗಳು ನಮ್ಮ ಸವಿರುಚಿಯ ಸೊಬಗು ಯೂಟ್ಯೂಬ್ ಚಾನಲ್ದಾಗ ನಾವು ತಪ್ಪಲಾರ್ದೊಮ್ಮೆ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು. ನಮಸ್ಕಾರ.